ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಮಕ್ಕಳಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಒಂದು ಪ್ರಮುಖವಾದಂಥ ಮಾಹಿತಿ ಅಂತ ಹೇಳಬಹುದಾಗಿರುವಂಥದ್ದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಗಳು ಇದೀಗ ಒಂದು ಫೈನಲ್ ಆಗಿ ದಿನಾಂಕ ನಿಗದಿಯಾಗಿರುವಂಥದ್ದಾಗಿರುತ್ತೆ. ಇದೇ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಒಂದು ಭಯ ಆತಂಕ ಏನಾದ್ರು ಆಗ್ತಿರುತ್ತೆ. ಸಾಮಾನ್ಯವಾಗಿ ಏನಂತಂದ್ರೆ ಒಂದು 6 ಎಕ್ಸಾಮ್ಗಳಿದೆ ಅಂತಂದ್ರೆ ಯಾವ್ದಾರ ಒಂದು ಎಕ್ಸಾಮ್ 2 ಎಕ್ಸಾಮ್ಗಳಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ಏನಾಗ್ತಿರುತ್ತೆ ಆತಂಕ ಭಯ ಆಗ್ತಿರುತ್ತೆ. ಅಂದ್ರೆ ನಾವು ಅಂದ್ರೆ ಸಾಮಾನ್ಯವಾಗಿ ಈ ಸಬ್ಜೆಕ್ಟ್ಗಳೆಲ್ಲ ಕ್ಲಿಯರ್ ಮಾಡ್ಬಿಡ್ತೀವಿ, ಪಾಸ್ ಆಗ್ತೀವಿ. ಇದ್ಯಾವುದೋ ಸಬ್ಜೆಕ್ಟ್ಸ್ಗಳು ನಮಗೆ ಕಷ್ಟ ಆಗ್ತಿದೆ, ಫೇಲ್ ಆಗ್ಬಿಡ್ತೀವೇನೋ ಹಾಗೆ ಹೀಗೆ ಸ್ಕೋರ್ ಆಗಲಿಲ್ಲ ಅಂದ್ರೆ ಏನು ಮಾಡೋಣ? ಸೊ ಕಷ್ಟ ಅಂತೂ ಪಡ್ತಿರ್ತೀರ, ಪ್ರಯತ್ನ ಅಂತೂ ಪಡ್ತಿರ್ತೀರ. ಆ ಸಬ್ಜೆಕ್ಟಲ್ಲಿ ಫೇಲ್ ಆಗೋ ಥರ ಆಗ್ಬಿಟ್ರೆ ಕಾಮನ್ ಆಗಿ ಒಂದು ಸಬ್ಜೆಕ್ಟ್ ಫೇಲ್ ಆದರೂ ಫೇಲೇನೆ. ಸೊ ಆ ಕಾರಣಕ್ಕೆ ಇವಾಗ ಬರ್ತಿರುವಂಥ ಪ್ರಶ್ನೆ ನಮ್ಮನ್ನಾಗಿದ್ರೆ ಅದು ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿರ್ತೀವಿ, ಸ್ಕೋರ್ ಕೂಡ ಚೆನ್ನಾಗಿರ್ಬೋದು. ಸೊ ಈ ಸಂದರ್ಭದಲ್ಲಿ ಫೇಲ್ ಆದರೆ ಫೇಲನ್ನ ಮತ್ತೆ ಎಕ್ಸಾಮ್ 2ನೇದು ಬರೀಬೇಕಿರುತ್ತಾ, 3ನೇದು ಬರೀಬೇಕಿರುತ್ತಾ ಅಥವಾ ಇಷ್ಟೇ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಇರುತ್ತೆ. ಇಲಾಖೆ ಕಡೆಯಿಂದ 3 ಬಾರಿ ಪರೀಕ್ಷೆಗೆ ಅವಕಾಶ ಕೊಟ್ಟಿದ್ದಾರೆ. ಸಾಮಾನ್ಯ ರೀತಿಯಲ್ಲೇ ಪರಿಗಣಿಸ್ತೀವಿ ಅಂತ ಹೇಳಿದ್ರು ಕೂಡ ಕಾಮನ್ ಆಗಿ ಬರುತ್ತೆ. ಫಸ್ಟ್ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಆಗಬೇಕು, ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಹಾಗೆ ಹೀಗೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸುವಂತಂದ್ರೆ ಅಭ್ಯರ್ಥಿಗಳಿಗೆ ಯಾವುದೆಲ್ಲ ಅಭ್ಯರ್ಥಿಗಳು ಫೇಲ್ ಆಗಬಹುದು ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಹಾಗೆ ಹೀಗೆ ಅಂತಕ್ಕಂಥ ಗೊಂದಲ ಇಟ್ಕೊಂಡಿದ್ದಲ್ಲ ಅವ್ರಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ಅಂತ ಹೇಳ್ಬೋದು. ಗ್ರೇಸ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಇಲಾಖಾ ನಿಯಮ ಏನಿದೆ, ಸೊ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಆ ನಂತರದಲ್ಲಿ ನೀವು ಕೂಡ ಚಿಂತೆ ಏನು ಮಾಡ್ತಿದಿರಲ್ಲ ಫೇಲ್ ಆಗ್ಬೋದು ಹಾಗೆ ಹೀಗೆ ಅದನ್ನೆಲ್ಲ ಕೂಡ ಬಿಟ್ಟು ನಿಮ್ಮ ಶಿಕ್ಷಣದ ಕಡೆಗೆ ನೀವು ಇರುವಂಥ ಎಕ್ಸಾಮ್ಸ್ಗಳ ಕಡೆಗೆ ಗಮನ ಹರಿಸಬಹುದಾಗಿರುತ್ತೆ ಅಂತ ಹೇಳ್ತಾ, ಸೊ ಏನು ಮಾಡಬೇಕಿರುತ್ತೆ ಅಂತ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತಿದ್ರೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅನ್ಕೊಂಡಿದ್ದೀನಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್. ಅದಕ್ಕೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಈ ಮುಖಾಂತರ ಹೆಚ್ಚುವರಿ ವಾರ್ಷಿಕ ಪರೀಕ್ಷೆ 1 ಆಗಿರ್ಬೋದು 2 ಆಗಿರ್ಬೋದು 3 ಆಗಿರ್ಬೋದು ಎಲ್ಲ ಒಂದು ರಿಸಲ್ಟ್ಗಳ ಅಪ್ಡೇಟ್ ಆಗಿರ್ಬೋದು, ಈ ತರ ಒಂದು ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲದರ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಿರುತ್ತೆ. ಹಾಗೆ ಅಭ್ಯರ್ಥಿಗಳಿಗೆ ಕನ್ನಡ ವೇದ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲೇ ಅಭ್ಯರ್ಥಿಗಳಿಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಇಲಾಖೆಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಪಾಸಿಂಗ್ ಅಥವಾ ಸ್ಕೋರಿಂಗ್ ಪ್ಯಾಕೇಜ್ ರೀತಿಯಲ್ಲಿ ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ವಿತ್ ಆನ್ಸರ್ ಆಗಿರ್ಬೋದು, ಬ್ಲೂ ಪ್ರಿಂಟ್ಗಳಾಗಿರ್ಬೋದು, ಕಂಪ್ಲೀಟ್ ಮಾಹಿತಿ ಅಲ್ಲೇ ನಿಮಗೆ ಸಿಗುತ್ತೆ. ಅಲ್ಲಿ ಹೋಗೋದ್ರ ಮುಖಾಂತರ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳುವಂಥ ವಿಡಿಯೋ ಕೂಡ ಇದೆ. ಅದು ಈ ವಿಡಿಯೋದ ಕೊನೆಯಲ್ಲಿ ಬರುತ್ತೆ ಅಥವಾ ನಮ್ಮ ಚಾನಲ್ ಕೂಡ ಇರುತ್ತೆ, ವೀಕ್ಷಣೆ ಕೂಡ ಮಾಡ್ಕೋಬಹುದಾಗಿರುತ್ತೆ ಅಂತ ಮಾಹಿತಿನ ತಿಳಿಸ್ತಾ ಈಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಒಂದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಒಂದು ಗ್ರೇಸ್ ಮಾರ್ಕ್ಸ್ ಅಥವಾ ಒಂದು ಭಯ ಏನಿರುತ್ತಲ್ಲ ಆತಂಕ, ಅದ್ರ ಬಗ್ಗೆ ನಾವು ಮಾಹಿತಿನ ಕೊಟ್ಟಿದ್ದೇವೆ. ಸೊ ಆತಂಕನ ಈ ವಿಡಿಯೋ ನೋಡಿದ ನಂತರ ನಿಮಗೆ ಕೊನೆಯಲ್ಲಿ ನಿಮಗೆ ನಿವಾರಣೆ ಆಗುತ್ತೆ ಅನ್ಬೋದು. ಇವಾಗ ಪ್ರಮುಖವಾದಂಥ ಪ್ರಶ್ನೆ ಗ್ರೇಸ್ ಮಾರ್ಕ್ಸ್ನ ನಿಯಮ ಏನಿದೆ ಅದ್ರ ಬಗ್ಗೆ ಹೇಳ್ಬಿಡ್ತೇನೆ. ಸೊ ಎಕ್ಸಾಮ್ ಆದಂತ ನಂತರದಲ್ಲಿ ವ್ಯಾಲ್ಯೂಯೇಷನ್ ಪ್ರೊಸೆಸ್ ಎಲ್ಲ ಆಗ್ತಿರುತ್ತೆ. ಆ ನಂತರದಲ್ಲಿ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳ ಮಾರ್ಕ್ಸ್ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗೆ ಕನಿಷ್ಠ ಇಂತಿಷ್ಟು ಅಂದ್ರೆ ವಿಷಯದ ವಾರದಲ್ಲಿ ಅಂದ್ರೆ ವಿಷಯವಾರು ಅಂದ್ರೆ ವಿದ್ಯಾರ್ಥಿಯು ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ಉತ್ತೀರ್ಣ ಆಗಿದ್ದಾನೆ ಅನ್ಕೊಳ್ಳಿ, ಸ್ಕ್ರೀನ್ ಮುಖಾಂತರ ನೋಡ್ತಿರ್ತೀರಾ, ಅರ್ಥ ಆಗುತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಸೊ ಅದನ್ನು ಕೂಡ ನೀವು ಓದ್ಕೋಬೋದಾಗಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಎಲ್ಲ ಸಬ್ಜೆಕ್ಟ್ ಇವಾಗ ಆಲ್ಮೋಸ್ಟ್ ಅಭ್ಯರ್ಥಿಗಳು 4 ಸಬ್ಜೆಕ್ಟ್ 5 ಸಬ್ಜೆಕ್ಟ್ ಪಾಸ್ ಆಗಿದ್ದಾರೆ ಅನ್ಕೊಳ್ಳಿ, ಒಂದು ಸಬ್ಜೆಕ್ಟ್ ಅಥವಾ 2 ಸಬ್ಜೆಕ್ಟ್ಗೆ ಮಾತ್ರ ಇದು ಅನ್ವಯ ಆಗೋದಾಗಿರುತ್ತೆ ಗ್ರೇಸ್ ಮಾರ್ಕ್ಸ್ ನಿಯಮಗಳು. ಕಾಮನ್ ಆಗಿ ಅಭ್ಯರ್ಥಿಗಳು ನೋಡ್ತಾ ಇದ್ದೀರಾ. ಸೊ ಈ ಸಂದರ್ಭದಲ್ಲಿ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ನೀವು ಪಾಸ್ ಆಗ್ಲಿಕ್ಕೆ ಮತ್ತೆ ಹೆಚ್ಚಿನ ಅಂಕನ ತಗೊಳ್ಳಿಕ್ಕೆ ಟ್ರೈ ಮಾಡಿ. ನಾನು ಯಾವುದೇ ಅಭ್ಯರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ನಂಬ್ಕೊಂಡಿರಿ ಅಂತ ಹಾಗೆ ಏನು ಹೇಳ್ತಾ ಇಲ್ಲ. ಬಟ್ ಇವಾಗ ಆ ಒಂದು ಆತಂಕದಲ್ಲಿ ಇರ್ತಾರಲ್ಲ, ಇವಾಗ 5 ಸಬ್ಜೆಕ್ಟ್ ನಾನು ಕ್ಲಿಯರ್ ಮಾಡ್ತೀನಿ, ಫಸ್ಟ್ ಕ್ಲಾಸ್ ರಿಸಲ್ಟ್ ಬರುತ್ತೆ, ಡಿಸ್ಟಿಂಕ್ಷನ್ ಬರುತ್ತೆ, ಇದು ಯಾವುದೋ ಒಂದು ಸಬ್ಜೆಕ್ಟ್ ಇವಾಗ ರ್ಯಾಂಡಮ್ ಆಗಿ ತಗೊಳ್ತಾರೆ. ಒಂದು ಇಂಗ್ಲಿಷ್ ಅನ್ಕೊಳ್ಳಿ, ಕನ್ನಡ ಮೀಡಿಯಂ ಮಕ್ಕಳಿಗೆ ಇಂಗ್ಲಿಷ್ ಸ್ವಲ್ಪ ಕಷ್ಟ ಆಗ್ತಿರುತ್ತೆ, ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಕನ್ನಡ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳು ಕಷ್ಟ ಆಗ್ತಾ ತರ ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಈ ತರ ಬೇರೆ ಸಬ್ಜೆಕ್ಟ್ ಇರ್ಬೋದು. 5 ಸಬ್ಜೆಕ್ಟ್ ಪಾಸ್ ಆಗ್ತೀವಿ, 4 ಸಬ್ಜೆಕ್ಟ್ ಪಾಸ್ ಆಗ್ತೀವಿ, ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಈ ತರ ಆಗ್ತಿದೆ, ಆ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆದ್ರೂ ಫೇಲ್ ಅಂತಾನೆ ಪರಿಗಣನೆ ಆಗ್ತೀರಾ, ಅಥವಾ ಒಂದು ಕಂಟಿನ್ಯೂ ಅಥವಾ ಮುಂದುವರಿಸಬೇಕು ಅಭ್ಯರ್ಥಿಗಳು ನಾಟ್ ಕಂಪ್ಲೀಟ್ ಅಂತಾನೆ ಬರುವಂತದ್ದು ಫೇಲ್ ಅಂತ ಬರೋದಿಲ್ಲ ಒಂದು 3 ಪರೀಕ್ಷೆ ಕೊಟ್ಟಿರೋದ್ರಿಂದ. ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದ್ರೆ ವ್ಯಾಲ್ಯೂಯೇಷನ್ ನಡೆಯುವಂತ ಸಂದರ್ಭದಲ್ಲಿ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದ ನಂತರದಲ್ಲಿ ನಿಮ್ಮ ಮಾರ್ಕ್ಸ್ ಎಲ್ಲ ಇಂಟರ್ನೆಟ್ ಅಪ್ಲೋಡ್ ಆಗೋ ಸಂದರ್ಭದಲ್ಲಿ ಅಭ್ಯರ್ಥಿಯು ಒಂದು ಸಬ್ಜೆಕ್ಟ್ಗೆ ಇಂತಿಷ್ಟು ಮಾರ್ಕ್ಸ್ ಬರಬೇಕು ಅಂತ ಇರುತ್ತೆ. ಅಂತಷ್ಟು ಮಾರ್ಕ್ಸ್ ಬಂದ ನಂತರದಲ್ಲಿ ಈ ತರ ಯಾವುದೋ ಒಂದು ಸಬ್ಜೆಕ್ಟ್ಸ್ಗಳಲ್ಲಿ ಅವರಿಗೆ ಪಾಸಿಂಗ್ ಹತರ ಇದ್ದಾರೆ ಅನ್ಕೊಳ್ಳಿ, ಅಭ್ಯರ್ಥಿಗಳು ತುಂಬಾ ಡಿಫ್ರೆನ್ಸ್ ಇದ್ರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಅದನ್ನ ಕೂಡ ಅರ್ಥ ಮಾಡ್ಕೊಳ್ಳಿ. ಸೊ ಎಷ್ಟು ಅಂದ್ರೆ ಅಭ್ಯರ್ಥಿಗೆ 5% ಶೇಕಡ ಕೃಪಾಂಕವನ್ನ ಒಂದು ಕೇಂದ್ರೀಕೃತ ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಏನಿದೆಯಲ್ಲ, ಸೊ ಹಿಂದೆ ಶಿಕ್ಷಣ ಇಲಾಖೆ ಆಗಿತ್ತಲ್ಲ, ಸೊ ಒಂದು ಸಂದರ್ಭದಿಂದ ಕೂಡ ಕೊಡ್ತಾನೆ ಬಂದಿರುವಂತದ್ದಾಗಿರುತ್ತೆ. ಪ್ರತಿ ವರ್ಷ ಒಂದು ಎಕ್ಸಾಮ್ ನಲ್ಲಿ ಶೇಕಡ 5% ಕೃಪಾಂಕ 1ರಿಂದ 2 ಸಬ್ಜೆಕ್ಟ್ ಗಳು ಅವ್ರು ಕೊಡ್ತಿರುವಂತದ್ದಾಗಿರುತ್ತೆ. ಅಫಿಷಿಯಲ್ ಮಾಹಿತಿನ ಕೂಡ ಆಗಿರುವಂತದ್ದಾಗಿರುತ್ತೆ. ಜಸ್ಟ್ ಒಂದು ಇನ್ಫಾರ್ಮೇಶನ್ ಕೂಡ ನೋಡ್ಕೋಬಹುದಾಗಿರುತ್ತೆ ಆರ್ಟಿಕಲ್ ಕೂಡ. ಬಟ್ ಅಂದ್ರೆ ಜಸ್ಟ್ ಇವಾಗ ಅಭ್ಯರ್ಥಿಗಳಿಗೆ 1ರಿಂದ 2 ಸಬ್ಜೆಕ್ಟ್ ನಲ್ಲಿ ಅಭ್ಯರ್ಥಿಗೆ ಶೇಕಡ 5% ಕೃಪಾಂಕ ಅಥವಾ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವನು ಪಾಸ್ ಆಗ್ತಾನೆ ಅನ್ನೋ ಸಂದರ್ಭದಲ್ಲಿ ಈ ತರ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿ ಅಥವಾ ಒಂದು ಸ್ಕೋರ್ ಕೂಡ ಆಗಿದ್ರೆ 2 ಸಬ್ಜೆಕ್ಟ್ ಅಲ್ಲಿ ಅಥವಾ 1 ಸಬ್ಜೆಕ್ಟ್ ಅಲ್ಲಿ ಜಸ್ಟ್ ಈ ತರ ಮಾರ್ಕ್ಸ್ ಬಂದಿರು ಕೂಡ ಅವ್ರಿಗೆ 5% ಅಥವಾ 2ರಿಂದ 5 ಅಂಕಗಳು ತನಕನೂ ಅಭ್ಯರ್ಥಿಗಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಪಾಸ್ ಆಗ್ತಾರೆ ಅಂತ ಇದ್ರೆ ಗ್ರೇಸ್ ಮಾರ್ಕ್ಸ್ ಅಥವಾ ಅದನ್ನ ಆಡ್ ಮಾಡ್ಬಿಟ್ಟು ಮಾರ್ಕ್ಸ್ ಅನ್ನು ನಿಮ್ಮನ್ನ ಪಾಸ್ ಅಂತ ಪರಿಗಣಿಸ್ತಾರೆ. ಬಟ್ ನೀವು ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಕ್ಲಿಯರ್ ಆಗಿರ್ಬೇಕಿರುತ್ತೆ, ಪಾಸ್ ಆಗಿರಬೇಕಿರುತ್ತೆ. ಅರ್ಥ ಮಾಡ್ಕೊಳ್ಳಿ ಹೇಳ್ತಿರುವಂತ ವಿಷಯನ. 1ರಿಂದ 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ತೀವಿ ಅಂತಕ್ಕಂಥ ಭಯ ಇರುವಂತ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ಈ ರೀತಿ ನಿಯಮ ಅನ್ವಯ ಆದಾಗ ನೀವು ಕೂಡ ಪಾಸ್ ಆಗ್ತೀರಾ. ಸೊ ಆ ಒಂದು ರೀಸನ್ ಇಂದ ಬೇರೆ ಸಬ್ಜೆಕ್ಟ್ಸ್ ಗಳಲ್ಲಿ ಸ್ಕೋರ್ ಮಾಡಕ್ಕೆ ಟ್ರೈ ಮಾಡಿ. ಯಾವುದೋ ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಅಲ್ಲಿ ಈ ತರ ಸ್ಕೋರ್ ಮಾರ್ಕ್ಸ್ ಕಡಿಮೆ ಆಗ್ಬೋದು, ಹಾಗೆ ಹೀಗೆ ಫೇಲ್ ಆಗ್ತೀವಿ ಅಂತಕ್ಕಂಥ ಭಯ ಇರೋರು ಅದರಲ್ಲೂ ಕೂಡ ಪಾಸಿಂಗ್ ಹತ್ರ ಬನ್ನಿ. ಇವಾಗ ಶೇಕಡ 33% 35ರಿಂದ 33% ಇಳಿಕೆ ಮಾಡಿರುವಂತದ್ದಾಗಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಇಂತಿಷ್ಟು ಮಾರ್ಕ್ಸ್ ಅಂದ್ರೆ 80 ಮಾರ್ಕ್ಸ್ ಎಕ್ಸಾಮ್ ಇದ್ದಾಗ 24 ಮಾರ್ಕ್ಸ್ ನೀವು ತೆಗಿಬೇಕು ಅಂತ ಅವ್ರು ಹೇಳಿರುವಂತದ್ದು. ಎಕ್ಸಾಮ್ ನಲ್ಲಿ 20 ಮಾರ್ಕ್ಸ್ ದಾಟಿದ್ರು ಕೂಡ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಇರುವುದಿಲ್ಲ. ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಅಷ್ಟು ಮಾರ್ಕ್ಸ್ ತನಕನಾರು ಬರಲಿ ಅಂತಾನೆ ನಾನು ಹೇಳ್ತಾ ಇರುವಂತದ್ದು.
ಇರುತ್ತೆ. ಸೊ ಇನ್ನೂ ಜಾಸ್ತಿ ಮಾರ್ಕ್ಸ್‌ಗೆ ಟ್ರೈ ಮಾಡಿ. ಬಟ್ ಯಾವ ಸಬ್ಜೆಕ್ಟ್ ನಿಮ್ಗೆ ಈಸಿ ಇದೆಯೋ ಅಲ್ಲಿ ನೀವು ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಒಂದು ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತಲ್ಲ, ಇಲ್ಲಿ ಏನು ಮಾಡಿ ಅಂದ್ರೆ ಕನಿಷ್ಠ ಅಷ್ಟು ಮಾರ್ಕ್ಸ್ ಹತ್ತತ್ರ ಏನಾದ್ರು ಹೋಗಿ ಶೇಕಡ 5% ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಯಾವುದೇ ಕ್ವೆಶ್ಚನ್ ಆನ್ಸರ್ ಅನ್ನ ಬಿಡದಂಗೆ ಬರೆದು ಬಂದಿರಿ ಎಕ್ಸಾಮ್‌ನಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಗಳನ್ನ ಕೂಡ ಕೊಡ್ತೀವಿ. ಹೆಚ್ಚುವರಿ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ವೈಯಕ್ತಿಕ ಸೂಕ್ತ ಸಲಹೆ, ಮಾರ್ಗದರ್ಶನ ಬೇಕಾದವರು ಕನ್ನಡದ ಅಫಿಷಿಯಲ್ ಇನ್‌ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ. ಇನ್‌ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಇನ್‌ಸ್ಟಾಗ್ರಾಮ್‌ನಲ್ಲಿ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಹೆಚ್ಚುವರಿ ಸೂಕ್ತ ಸಲಹೆ, ಮಾರ್ಗದರ್ಶನ ಅಗತ್ಯ ಇರೋರು. ಆಲ್ ದಿ ಬೆಸ್ಟ್ ಅಭ್ಯರ್ಥಿಗಳೇ.